ಈ ರೀತಿಯಲ್ಲಿ ನಮ್ಮ ವಿರುದ್ಧವಾಗಿ ಆದೇಶಗಳನ್ನು ಮಾಡ್ತಾ ಇದ್ದಾರೆ. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳೇ ಆಗಿರ್ತಕ್ಕಂಥ ನಮ್ಮ ಎಚ್ ಸಿ ಮಾದೇವಪ್ಪನವರು ಕೂಡಲೇ, ಯಾಕಂದ್ರೆ ಅವರು ಬಹಳಷ್ಟು ಸಹಾಯ ಮಾಡಿದ್ದಾರೆ ನಮಗೆ. ನಾವು ಸಹಾಯ ಯಾವತ್ತು ನಮ್ಮ PTC ಕಾಯ್ದೆ ಹೋರಾಟ ರಮೇಶ್, ನಾಗವಾರ, ನಾರಾಯಣಸ್ವಾಮಿ, ಈಶ್ವರಪ್ಪ, ಮಂಜಪ್ಪ, ಶಿವಮೊಗ್ಗ ಜಿಲ್ಲಾ, ಶಂಕರ್ ಮಂಡ್ಯ, ವಿನೋದ ಮಂಡ್ಯ, ಅಂಜನಪ್ಪ ಆರವರಹಳ್ಳಿ, ಅನಂತರಾಮಣ್ಣ ಮಂಡ್ಯ, ಟಿ ರಮೇಶ್ ನಾಗಮಂಗಲ, ಇವರೆಲ್ಲರೂ ಕೂಡ ಇವತ್ತಿನ ಪ್ರೆಸ್ ಮೀಟಿಂಗ್ಗೆ ಆಗಮಿಸಿರುವ ಎಲ್ಲರಿಗೂ ನಮ್ಮ ರಾಜ್ಯಾಧ್ಯಕ್ಷರ ಸಾರಥ್ಯದಲ್ಲಿ ಅವರೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಎಲ್ಲರಿಗೂ ಸ್ವಾಗತ ಕೋರುತ್ತಾ ಈ ಪಿಟಿಷನ್ ವಿಚಾರವಾಗಿ ನಮ್ಮ BM ವೆಂಕಟೇಶ್ ಅವರು ಗೌರವಾಧ್ಯಕ್ಷರಾದಂಥ ಅವರು ಇದ್ರ ಬಗ್ಗೆ ಹಾಗೂ ಹೋಗುಗಳ ಏನು ಇಲ್ಲಿವರೆಗೂ ಪಿಟಿಷನ್ ವಿಚಾರವಾಗಿ ಏನು ನಡೆದಿದೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ವಿವರವಾಗಿ ಮಾತಾಡ್ಬೇಕಂತೇಳಿ ನಮ್ಮ ಪಿಟಿಷನ್ ಪರವಾಗಿ ವಿವರಿಸುತ್ತೇನೆ. ಸ್ಟಾರ್ಟಿಂಗ್ ಇಂದ ಇಲ್ಲಿ ನೀಟಾಗಿ ಎಲ್ಲರಿಗೂ ಪತ್ರಿಕೆ ಗೋಷ್ಠಿಯನ್ನು ಕರೆದಿದ್ದೇವೆ. PTC ಕಾಯ್ದೆ ಬಹುವಂಚಿತರ ಹೋರಾಟ ಸಮಿತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಂದಿರತಕ್ಕಂಥ ಎಲ್ಲ ಗೌರವಾನ್ವಿತ ಮಾಧ್ಯಮ ಮಿತ್ರರೇ, ವರದಿಗಾರರೇ ಹಾಗೂ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ PTC ಕಾಯ್ದೆ ಹೋರಾಟವನ್ನು ಬಹಳ ಮುಂಚೂಣಿಯಲ್ಲಿ ಬಡವರ ಪರವಾಗಿ ಮತ್ತು ಶೋಷಿತರ ಪರವಾಗಿ ಈ ಒಂದು ಹೋರಾಟವನ್ನು ಮುನ್ನಡೆಸ್ತಾ PTC ಮಂಜುವರೇ ಹಾಗೂ ಮಾಲೂರು ವೆಂಕಟೇಶ್ ಅವರೇ, ಶಾಂತಕುಮಾರ್ ಅವರೇ ಹಾಗೂ ನಮ್ಮ ಶಿವಮೊಗ್ಗದ ಮಂಜು ಅವರೇ ಮತ್ತು ಬಂದಿರತಕ್ಕಂಥ ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಏನು PTC ಹೋರಾಟಗಾರರಿಗೆ ಈ ಸಂದರ್ಭದಲ್ಲಿ ನಿಮ್ಮ ಸ್ವಾಗತವನ್ನು ಕೋರ್ತಾ, ಏನು ಇವತ್ತು ಈ PTC ಕಾಯ್ದೆ ಜಾರಿಗೆ ಬಂದು 1978ರಲ್ಲಿ ಮೊಟ್ಟ ಮೊದಲನಾಗಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ದಲಿತ ಸಂಘರ್ಷ ಸಮಿತಿಯನ್ನು ಕಟ್ಟಿ ಶಿವಮೊಗ್ಗದಿಂದ ಪ್ರಾರಂಭವಾದಂಥ ಈ ಒಂದು ಹೋರಾಟ ಇಡೀ ರಾಜ್ಯದ ಉದ್ದಗಲಕ್ಕೂ ಸುಮಾರು 1.5 ವರ್ಷಗಳ ಕಾಲ ಸತತವಾಗಿ ಶಿವಮೊಗ್ಗದಲ್ಲಿ ಹೋರಾಟ ಮಾಡಿದ BK ಅವರ ಹೋರಾಟದಿಂದ ಫಲವಾಗಿ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜನಪರ ಹೋರಾಟಗಾರರಾಗಿರ್ತಕ್ಕಂಥ ಮತ್ತು ಸಾಮಾಜಿಕ ಚಿಂತನೆ ಉಳ್ಳಂತ ದೇವರಾಜ ಸಾಹೇಬರು ಮುಖ್ಯಮಂತ್ರಿಗಳಾಗಿರ್ತಾರೆ ಮತ್ತು ಕಂದಾಯ ಸಚಿವರಾಗಿ ಬಸವಲಿಂಗಪ್ಪನವರು ಕಂದಾಯ ಸಚಿವರಾಗಿರ್ತಾರೆ. ಆ ಹೋರಾಟವನ್ನ ಬಹಳ ತೀವ್ರತೆಯನ್ನು ಕಂಡಂತ ಬಸವಲಿಂಗಪ್ಪನವರು ಕೂಡಲೇ ದೇವರಾಜ ಅವರ ಮಾನ್ಯ ಮುಖ್ಯಮಂತ್ರಿಗಳ ಸಭೆಯನ್ನು ಕರೆದು ಕೂಡಲೇ PTC ಕಾಯ್ದೆಯನ್ನು ಜಾರಿ ಮಾಡಬೇಕಂತ ಹೇಳಿ ಇಡೀ ರಾಜ್ಯದಲ್ಲಿ ಅವರ ಹೋರಾಟದ ಫಲವಾಗಿ ಇವತ್ತು ಲಕ್ಷಾಂತರ ಜನರು ಭೂಮಿಯನ್ನ ಇದ್ದವರಿಗೆ ಈ ದರ್ಖಾಸ್ತು ಮುಖಾಂತರವಾಗಿ ಸರ್ಕಾರಿ ಭೂಮಿಗಳನ್ನ 2 ಎಕರೆ, 1 ಎಕರೆ, 3 ಎಕರೆ, 4 ಎಕರೆ ಈ ತರ ಹಂಚಿಕೆ ಮಾಡ್ತಾರೆ. ಅದರಿಂದ ಈ ಶೋಷಿತ ಸಮುದಾಯಗಳು ಯಾರು ಭೂಮಿ ಇದ್ದವರಿದ್ರು ಅವರೆಲ್ಲ ವ್ಯವಸಾಯ ಮಾಡಕ್ಕೆ ಒಂದು ಯೋಗ್ಯವಾದ ಭೂಮಿ ಸಿಕ್ತವ್ರಿಗೆ ಅಲ್ಲಿ ಬೆಳೆಯೋದ್ರ ಮುಖಾಂತರವಾಗಿ ತನ್ನ ಜೀವನವನ್ನ ಸ್ವಾವಲಂಬಿಗಳಾಗಿ ಸ್ವಾಭಿಮಾನಿಗಳಾಗಿ ಬದುಕ್ತಾ ಇದ್ರು. ಕಾರಣಾಂತರಗಳಿಂದ ಆ ಜಮೀನುಗಳನ್ನ ಬಲಾಢ್ಯರು, ಹಳ್ಳಿಗಳಲ್ಲಿರ್ತಕ್ಕಂಥ ಬಲಾಢ್ಯರು, ಮೇಲ್ಜಾತಿಯ ವರ್ಗದವರು ಆ ಜಮೀನುಗಳನ್ನ ಕೇವಲ 500-100 ರೂಪಾಯಿಗೆ, 1000 ರೂಪಾಯಿಗಳಿಗೆ ಆ ಜಮೀನನ್ನ ತನ್ನ ಮಕ್ಕಳ ಮದುವೆಗೋಸ್ಕರ, ಊಟಕ್ಕೋಸ್ಕರ, ಎಂಡ ಸಾರಾಯಿ ಕುಡಿಗೋಸ್ಕರ ಇದನ್ನ ಅವರಿಗೆ ಜ್ಞಾನವಿಲ್ಲದ ಕಾರಣ, ಅವಿದ್ಯಾವಂತರಾಗಿದ್ದ ಕಾರಣ ಅವರು ಆ ಜಮೀನುಗಳನ್ನ ಮಾರಾಟ ಮಾಡ್ಕೊಂಡಿದ್ರು. ಆ ಜಮೀನ ಲಕ್ಷಾಂತರ ಜಮೀನನ್ನು ಕಳ್ಕೊಂಡಿದ್ದೀವಿ ನಾವು. ನಂತರ ಈ ಹೋರಾಟವನ್ನ PTC ಮಂಜು ಅವರು ಏನಾದರೂ ಮಾಡಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹೋರಾಟವನ್ನ ಮುಂದುವರಿಸಬೇಕು ಮತ್ತು ಈ PTC ಕಾಯ್ದೆಯಿಂದ ಭೂಮಿಯನ್ನ ಕಳ್ಕೊಂಡಿರ್ತಕ್ಕಂಥವ್ರು ವಂಚಿತರು ಮತ್ತೆ ಭೂಮಿಯನ್ನ ಕೊಡಿಸ್ಬೇಕಂತ ಹೇಳಿ ಸುಮಾರು 208 ದಿನಗಳ ಕಾಲ ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡ ಹೋರಾಟವನ್ನ ಅಹೋರಾತ್ರಿ ಧರಣಿಯನ್ನ ಮಾಡೋದ್ರ ಮುಖಾಂತರವಾಗಿ ಇಡೀ ಏನು ಅಂದಿನ BJP ಸರ್ಕಾರಕ್ಕೆ ನಾವು ಎಲ್ಲ ಕಡೆಯೂ ಕೂಡ ಗಿರಾವ್ ಮಾಡಿದ್ರಿ. ಉದಾಹರಣೆ, ನಾವು ಹೊಸಕೋಟೆ ತಾಲೂಕಲ್ಲಿ ಬಂದಂತ ಕಂದಾಯ ಮಂತ್ರಿ R. ಅಶೋಕ್,
ಒಬ್ಬ ಅಯೋಗ್ಯ ಇದ್ದಾನೆ, ಅವರು ಬಡವರ ಪರವಾಗಿಲ್ಲ, ಬಡವರ ಬಗ್ಗೆ ಚಿಂತನೆ ಇಲ್ಲ. PTC ಕಾಯ್ದೆ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳ್ತಾರೆ. ನಾವು ಸುಮಾರು 500 ಜನ ಹೋರಾಟ ಮಾಡಿ ಅವ್ರನ್ನ ಗೆಲುವು ಮಾಡಿದ್ವಿ. ನಂತರ ಅವ್ರು ಹೇಳ್ತಾರೆ ಇದು ಕೇಂದ್ರ ಸರ್ಕಾರ ಮಾಡ್ಬೇಕಾಗಿತ್ತು ಅಂತ. ಆದ್ರೆ PTC ಕಾಯ್ದೆ ಸರಿ ಓದ್ಕೊಂಡಿರ್ತಕ್ಕಂಥ ಒಬ್ಬ ಅವಿದ್ಯಾವಂತನ್ನ ಈ ರಾಜ್ಯದ ಕಂದಾಯ ಮಂತ್ರಿ ಮಾಡಿದ್ರೆ ಅವ್ರಗಳಿಂದ ಯಾವ ನಿರೀಕ್ಷೆ ಪಡಿಬಹುದು ನ್ಯಾಯ ಅನ್ನೋದು ನಾವು ಆಲೋಚನೆ ಮಾಡಬೇಕಾಗಿದ್ದೀವಿ. ನಂತರ ಕಾಂಗ್ರೆಸ್ ಸರ್ಕಾರ ನಾವು ಹೋರಾಟ ಮಾಡ್ತಿರೋ ಜಾಗದಲ್ಲಿ ಎಲ್ಲ ಇವತ್ತಿನ ಮುಖ್ಯಮಂತ್ರಿಗಳಿಂದ ಹಿಡಿದು DK ಶಿವಕುಮಾರ್, ರಾಮಲಿಂಗ ರೆಡ್ಡಿ ಅವರು ಎಲ್ಲರೂ ಕೂಡ ನಮ್ಮ ಹೋರಾಟ ಮಾಡೋ ಸ್ಥಳಕ್ಕೆ ಬಂದು ನಮಗೆ ಭರವಸೆ ಕೊಟ್ಟಿದ್ರು. ನಾವು ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ರೆ 2023ರಲ್ಲಿ ಇದನ್ನ ನಾವು PTC ಕಾಯ್ದೆಯನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ PTC ಕಾಯ್ದೆಯನ್ನ ಏನು ಚಿತ್ರದುರ್ಗದಲ್ಲಿ ನಡೆದಂತ ಒಂದು ದೊಡ್ಡ ಸಮಾವೇಶದಲ್ಲಿ ಆವತ್ತು ಅಲ್ಲಿ ಘೋಷಣೆ ಮಾಡಿದ್ರು. ನಾವು ನಮ್ಮ ಸರ್ಕಾರ ಬಂದ್ರೆ ಕೂಡಲೇ ನಾವು PTC ಕಾಯ್ದೆಯನ್ನು ಒಂದು ತಿದ್ದುಪಡಿ ತಂದು ಈ ಜಮೀನಿಗೆ ಬಡವರಿಗೆ ನಾವು ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ರು. ಅದರಂತೆಯೇ ಮಾನ್ಯ ಮುಖ್ಯಮಂತ್ರಿಗಳು ನುಡಿದಂತೆ ನಡೆದುಕೊಂಡ್ರು. ಅವರೊಬ್ಬ ಸಾಮಾಜಿಕ ಚಿಂತಕರಾಗಿದ್ರು. ಅವರು ಕೂಡ ಒಬ್ಬ ದೇವರಾಜ ಅರಸು ಅವರ 2ನೇ ಸ್ಥಾನದಲ್ಲಿ ಬರ್ತಕ್ಕಂಥವ್ರು. ಬಡವರ ಬಗ್ಗೆ, ಶೋಷಿತರ ಪರವಾಗಿ ಅವರಿಗೆ ಧ್ವನಿ ಇಲ್ಲದವರಿಗೆ ಧ್ವನಿಯನ್ನ ಕೊಟ್ಟಂತ ಅವರು ಕೂಡ ಸಮಾಜವಾದಿಯಿಂದ ಬಂದದ್ದು. ನಂತರ ಈ ಹೋರಾಟದ ಫಲವಾಗಿ 2023, 27 ಮತ್ತು 7, 2023ರಂದು ಒಂದು ನಮ್ಮನ್ನೆಲ್ಲ PTC ಕಾಯ್ದೆ ಹೋರಾಟಗಾರರನ್ನ ವಿಧಾನಸೌಧದಲ್ಲಿ ಕರೆದು ಮಾನ್ಯ ಮುಖ್ಯಮಂತ್ರಿಗಳು KH ಮುನಿಯಪ್ಪನವರು, ಸತೀಶ್ ಜಾರಕಿಹೊಳಿ ಅವರು, ಎಲ್ಲರೂ ಮಹದೇವಪ್ಪನವರು ಅವರ ಸಮ್ಮುಖದಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ದಲಿತ ಸಂಘಟನೆಯ ಮುಖಂಡರುಗಳು ಎಲ್ಲರೂ ಕೂಡ ಈ PTC ಕಾಯ್ದೆಗೆ ಬೆಂಬಲವನ್ನು ಕೊಟ್ಟಂತವರು ಎಲ್ಲರೂ ಕೂಡ ವಿಧಾನಸೌಧದಲ್ಲಿ ಬಂದು ಎಲ್ಲರೂ ಕೂಡ ತಮ್ಮ ಅವರನ್ನ ಮನವರಿಕೆ ಮಾಡಿ PTC ಕಾಯ್ದೆಯನ್ನು ನಾವು ಜಾರಿ ಮಾಡ್ಬೇಕಂತ ನಾವೇನು ಕೊಟ್ಟಿದ್ರಿ ಆಶ್ವಾಸನೆ, ಅದ್ರ ತಕ್ಕಂತೆ ನಾವು ನಾಳೆ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ ಅಲ್ಲಿ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು. ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದ್ರು. ನಂತರ ನಮಗೆ ಬಹಳ ಖುಷಿ ಆಯ್ತು. ಬಡವರಿಗೆ ಲಕ್ಷಾಂತರ ಜಮೀನುಗಳು ಕಳ್ಕೊಂಡಿದ್ರಲ್ಲ, ಶ್ರೀಮಂತರು ಕಿತ್ಕೊಂಡಿದ್ರಲ್ಲ, ಆ ಜಮೀನು ಮತ್ತೆ ಇವ್ರಿಗೆ ಮರು ವಶ ಆಗುತ್ತೆ ಅಂತ ತಿಳ್ಕೊಂಡಿದ್ರಿ. ಆದ್ರೆ ಅದು ಆಗಿದ್ದೇ ಬೇರೆ ಆಯ್ತು. ದುಃಖ ಆಗ್ತಾ ಇದೆ. ನಾವು ಆ ಹೋರಾಟವನ್ನ ಮಾನ್ಯ ಕಂದಾಯ ನಮ್ಮ ಸಮಾಜ ಕಲ್ಯಾಣ ಮಂತ್ರಿಗಳಾಗಿರ್ತಕ್ಕಂಥ ಮಹದೇವಪ್ಪನವರು ನಾವು ಹೋರಾಟ ಮಾಡೋ ಸ್ಥಳಕ್ಕೆ ಬಂದು ನಮ್ಮ PTC ಮಂಜು ಮತ್ತು ಎಲ್ಲ ರಾಜ್ಯ ಸಮಿತಿಯ ನಾಯಕರ ಕೂತ್ಕೊಂಡು ಅವತ್ತು ಸಾವಿರಾರು ಜನ ಸೇರಿದ್ರು. ಏನ್ ಸರ್, ಸಾವಿರಾರು ಜನ ಸೇರಿದ್ರು. ಅವರ ಸಮ್ಮುಖದಲ್ಲಿ ನೀವು ಈ ಒಂದು ಧರಣಿಯನ್ನ ಕೈ ಬಿಡಿ, ಅವರಾತ್ರಿ ಧರಣಿಯನ್ನ ನಾವು ನಿಮ್ ಪರವಾಗಿದ್ದೇವೆ, ನಿಮ್ಗೆ ಮಾತು ಕೊಟ್ಟಂತೆ ನಾವು ಆಶ್ವಾಸನೆ ಕೊಟ್ಟಿದ್ದೀವಿ, ಅದನ್ನ ನಡ್ಕೊಂತೀವಿ ಅಂತ ಹೇಳಿ ನಂತರ ಅದನ್ನ ಕ್ಯಾಬಿನೆಟ್ ಅಲ್ಲಿ ಮಾಡಿದ್ರು. ನಾವು ಸ್ವಾಗತ ಮಾಡ್ತೇವೆ. ಆದ್ರೆ ACDCಗಳು ಈ ತಿದ್ದುಪಡಿ ಬಂದ ಮೇಲೆ ಬಹಳ ಜನ ನಮ್ಮ ಸಮುದಾಯಗಳು ಬಹಳ ಖುಷಿಯಲ್ಲಿದ್ರು. ಆದ್ರೆ ನ್ಯಾಯಾಲಯಗಳಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಇವತ್ತು ಉಪವಿಭಾಗಾಧಿಕಾರಿಗಳು ತಹಶೀಲ್ದಾರ್ ಕಚೇರಿಗಳಲ್ಲಿ ACDC ಮತ್ತು ತಹಶೀಲ್ದಾರರು ಮತ್ತು RA ಇವರೆಲ್ಲ ಕೂಡ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಇವತ್ತು ಇವರ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕಂತೇಳಿ ಸುಮಾರು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸುಮಾರು 700 ಎಕರೆ ಜಮೀನನ್ನ ಬಸವರಾಜಪ್ಪ ಜಿಲ್ಲಾಧಿಕಾರಿ, ಆತ ಒಬ್ಬ ಭ್ರಷ್ಟ ಅಧಿಕಾರಿ, ಇನ್ನೊಬ್ಬರಿದ್ದಾರೆ ಉಪವಿಭಾಗಾಧಿಕಾರಿಗಳು ದುರ್ಗಾಶ್ರೀ ಅಂತೇಳಿ ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿಗಳು, ಅವರು ಸುಮಾರು ಸಾವಿರಾರು ಕೇಸ್ಗಳನ್ನ ವಜಾ ಮಾಡಿ ಇವತ್ತು ಭೂಮಿನ ಕಳ್ಕೊಂಡಿದ್ದಾರೆ. ನಾವ್ ಯಾರನ್ನ ಹೋಗಿ ಕೇಳಿದ್ರೆ ಬಸವರಾಜ್ ಅವರು ಹೇಳ್ತಾರೆ ಇದು ತಿದ್ದುಪಡಿ ಮಾಡಿರೋದು ಸರಿನೇ. ನಾವು ಪ್ರಶ್ನೆ ಮಾಡಿದ್ವಿ, ಏನ್ ಸ್ವಾಮಿ ನೀವು ಈ ರೀತಿಯಲ್ಲಿ ಬೆಂಗಳೂರು ಗ್ರಾಮಾಂತರ DC ಮತ್ತು ಉಪವಿಭಾಗಾಧಿಕಾರಿಗಳು ಇಬ್ಬರು ಸೇರ್ಕೊಂಡು ಇವತ್ತು 700 ಎಕರೆ ಜಮೀನ ಬಡವರ ಶೋಷಿತರ ಜಮೀನನ್ನ ಕಿತ್ಕೊಂಡು ಇವತ್ತು ಶ್ರೀಮಂತರು ಭೂಮಾಲೀಕರ ಪರವಾಗಿ ಹಣಕ್ಕೆ ಆಸೆ ಪಟ್ಟು ನೀವು ಬಡವರನ್ನ ಇವತ್ತು ಕಗ್ಗೊಲೆ ಮಾಡ್ತಾ ಇದ್ವಿ. ಇವತ್ತು ಯಾಕೆ ಈ ರೀತಿ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ 1978ರಿಂದ ಈಚೆ ಬಂದಿರತಕ್ಕಂಥದ್ದು PTC ಕಾಯ್ದೆ, ಆ ಹಿಂದೆ ಬರ್ತಕ್ಕಂಥದ್ದು PTC ಕಾಯ್ದೆ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿ ಅವರು ನೇರವಾಗಿ ಹೇಳ್ತಾರೆ. ಈ ರೀತಿಯಲ್ಲಿ ನಾವು ಎಲ್ಲೆಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ACDCಗಳು ಎಲ್ಲೆಲ್ಲಿ ನಮ್ಮ ದಲಿತರ ವಿರುದ್ಧ PTC ಕಾಯ್ದೆ ವಿರುದ್ಧ ಆದೇಶಗಳು ಮಾಡ್ತಾ ಇದ್ರು.
ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಕೋಲಾರ, ಚಿತ್ರದುರ್ಗ ಮತ್ತು ತುಮಕೂರು, ಬೆಂಗಳೂರು ನಗರ, ಬಳ್ಳಾರಿ ಈ ಭಾಗಗಳಲ್ಲೆಲ್ಲ ಪ್ರವಾಸ ಮಾಡಿ ನಾವು ನಮ್ಮ ರಾಜ್ಯ ಸಮಿತಿಗಳು ಮನವರಿಕೆ ಮಾಡಿಕೊಟ್ರಿ ನಾವು ACDCಗಳಿಗೆ. ಸರ್ಕಾರ